ಅಡುಗೆ ಮಾಡ್ಲಾತಾಡ್ರಿ ಈಗ ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ತಾನೆ? ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂತ ಅಂದ್ಕೊಂಡು ನೋಡಿರಿ, ನಾನು ಕೂಡ ಆರಾಮದೀನಿ. ಬನ್ನಿ ಫ್ರೆಂಡ್ಸ, ಇವತ್ತಿನ ಲಾಗ್ನ ಸಂಜೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಟೈಮ್ ನೋಡಿರಿ 5 ಗಂಟೆ ಆಗಿದೆ. 5 ಗಂಟೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಭಾಳಷ್ಟು ದಿನಗಳಾಗಿತ್ತು ಸಂಜೆ ರೂಟೀನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರಲಿಲ್ಲ. ಇವತ್ತಿನ ದಿನ ಸಂಜೆ ರೂಟೀನ ಯಾವ ರೀತಿ ಇತ್ತು, ಹಾಗೆ ನಾಳೆ ಸಲುವಾಗಿ ಇವತ್ತು ಅಡುಗೆಗಳನ್ನು ಯಾಕೆ ಮಾಡಿ ಇಟ್ಕೋತಾ ಇದ್ವಿ ಅನ್ನೋದನ್ನು ಕೂಡ ಈ ವಿಡಿಯೋದೊಳಗೆ ಶೇರ್ ಮಾಡ್ಕೊಂಡೇನಿ ಫ್ರೆಂಡ್ಸ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿರಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಲಾರ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ. ಹಾಗೆ ಡೈರೆಕ್ಟ್ ವಾಯ್ಸ್ ಕೊಟ್ಟೆ ಮಾತಾಡಿದ್ದಾರೆ ಫ್ರೆಂಡ್ಸ, ಆದರೆ ಮಧ್ಯದಲ್ಲಿ ಅತ್ತಿ ಬಂದು ಏನೋ ಮಾತಾಡ್ತಾಯಿದ್ರು, ನಮ್ಮ ಫ್ಯಾಮ್ಲಿ ವಿಷಯವಾಗಿತ್ತು. ಅದರ ಸಲುವಾಗಿ ವಾಯ್ಸ್ನ ಮ್ಯೂಟ್ ಮಾಡಿ ಮತ್ತೆ ವಾಯ್ಸ್ನ ಕೊಡ್ತಾಯಿದ್ದೀನಿ ಫ್ರೆಂಡ್ಸ. ಈಗ ಚಾದೆಲ್ಲ ಮಾಡಿ ಚಾನ ಕುಡ್ಕೊಂಡಿರೋ ಫ್ರೆಂಡ್ಸ್ ಎಷ್ಟು ಜನ, ಎಲ್ಲರೂ ಚಹಾ ಆಗಿರ್ಬೋದು, ಹುಡುಗರಿಗೆ ಹಾಲು ಅದನ್ನೆಲ್ಲ ಹಾಕಿಕೊಟ್ಟು ಈಗ ಸಂಜೆ ಟೈಮಲ್ಲಿ ಒಂದಿಷ್ಟು MTR ಗುಲಾಬ್ ಜಾಮೂನ ಮಾಡ್ಬೇಕಂತೇಳಿ ಜಾಮೂನ್ ಪಾಕೆಟ್ನ ನನ್ನ ಮಗ ಹೋಗಿ ತೊಗೊಂಡು ಬಂದಿದ್ದಾರೆ ಫ್ರೆಂಡ್ಸ್. ಅದನ್ನೀಗ ಹಿಟ್ಟನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಜಾಮೂನ್ ಹಿಟ್ಟ ನಾನು ಮಾಡುವ ಜಾಮೂನು ನಾನು ಮಾಡ್ತಾಯಿರೋ ರೀತಿ ಅಂದರೆ ರೆಡಿಮೇಡ್ ಹಿಟ್ಟಿರೋದ್ರಿಂದ ಬರೀ ನೀರನ್ನ ಹಾಕಿ ಹಿಟ್ಟನ್ನ ಕಲಿಸ್ಕೊತೀನಿ ರೀ ಫ್ರೆಂಡ್ಸ. ಕಾಣಿಸ್ತಾ ಇರ್ಬೋದು, ನನ್ನ ಮಗ ಕೂಡ ಕಾಣ್ತಾ ಇದ್ದಾನೆ. ನನ್ನ ಮಗನಿಗಂತರೂ ವಿಡಿಯೋದಲ್ಲಿ ಬರೋಕ್ಕೂ ಇಷ್ಟನೇ ಇಲ್ಲ ಫ್ರೆಂಡ್ಸ. ಎರಡೂ ಮಕ್ಕಳಿದ್ರು ಕೂಡ, ನಾನು ಎರಡೂ ಮಕ್ಕಳಾಗಿರ್ಬೋದು, ನಮ್ಮ ಯಜಮಾನ್ರಾಗಿರ್ಬೋದು, ವಿಡಿಯೋದ ಮುಂದೆ ಬರೋಕ್ಕೆ ಇಷ್ಟ ಇಲ್ಲ. ಆ ರೀತಿ ಅದರ ಕೆಲವೊಂದು ನೋಡ್ತಿರ್ತೀನಿ ನಾನು ಸೋಷಿಯಲ್ ಮೀಡಿಯಾದಾಗ ಎಷ್ಟೋ ವಿಡಿಯೋಗಳನ್ನ. ಇಷ್ಟಿಷ್ಟೇ ಸಣ್ಣ ಮಕ್ಕಳೇ ಎಷ್ಟು ಕ್ರಿಯೇಟಿವ್ ಆಗಿ ವಿಡಿಯೋ ಮಾಡ್ತಿರ್ತಾರೆ, ಮಾತಾಡ್ತಿರ್ತಾರೆ, ಸಪೋರ್ಟ್ ಮಾಡ್ತಾರೆ. ಏನೋ ಗೊತ್ತಿಲ್ಲ, ಒಂದು ಮಕ್ಳ ಥರ ಒಂದು ಮಕ್ಳು ಇರೋಂಗಿಲ್ಲ ರೀ ಫ್ರೆಂಡ್ಸ. ನನ್ನ ಮಕ್ಕಳಿಗೆ ಅದು ಇಷ್ಟ ಇಲ್ಲ ರೀ ವಿಡಿಯೋ ಕೆಲವೊಂದು ಸಾರಿ ತಮ್ಗೆ ಮೂಡಿತ್ತು ಅಂದ್ರೆ ವಿಡಿಯೋ ಮಾಡು ಅಂದರೆ ಕೆಲವೊಂದು ಸಾರಿ ವಿಡಿಯೋ ಮಾಡಿಕೊಡ್ತಿರ್ತಾರೆ. ಇಲ್ಲಾಂದರೆ ಮಮ್ಮಿ ನನಗೆ ವಿಡಿಯೋ ಮಾಡಂತೂ ನೀ ಹೇಳ್ಬೇಡಂತೆ ಈ ರೀತಿ ಅಂತಿರ್ತಾರೆ ಫ್ರೆಂಡ್ಸ. ನನ್ನ ಮಕ್ಕಳ ಮೈಂಡ್ಸೆಟ್ ಈ ರೀತಿ ಐತಿ ನೋಡಿರಿ. ಈ ರೀತಿ ನಾನು ನೀರನ್ನ ಹಾಕಿ ಹಿಟ್ಟನ್ನ ಈ ರೀತಿ ಅದಕ್ಕೆ ಕಲಿಸ್ಕೊಂಡು ಒಂದು 10 ನಿಮಿಷ ನೆನೆಯಕ್ಕೆ ಬಿಟ್ಕೊಂಡು ಈಗ ಪಾಕನ್ನ ರೆಡಿ ಮಾಡ್ಕೊತಾ ಇದ್ದೀನಿ ರೀ ಫ್ರೆಂಡ್ಸ. ಒಂದು ಪಾಕೆಟ್ಗೆ 1 ಗ್ಲಾಸ್ ಸಕ್ಕರೆನ ಹಾಕೋತಾ ಇದ್ದೀನಿ ನಾವು, ಯಾಕಂದರೆ KG ಗಟ್ಟಲೆ ಅದು ಮಾಡಿ ರೂಢಿನೂ ಇಲ್ಲರಿ ಫ್ರೆಂಡ್ಸ. ಒಮ್ಮೆ ಟೋಟಲಿ ಮನೆಯೊಳಗೆ ರೇಷನ್ ತಂದಿಡೋ ಕಾರಣ KG ಗಟ್ಟಲೆ ತಂದು ಮಾಡೋಂಗಿಲ್ಲ. ನಾ ಈಗ ಕಾಣಿಸ್ತಾ ಇರೋ ಗ್ಲಾಸಲ್ಲಿ 1 ಪಾಕೆಟ್ಗೆ 1 ಗ್ಲಾಸ್ನ ಹಾಕ್ಕೊಂಡು ಟೋಟಲಿ 4 ಗ್ಲಾಸ್ ಸಕ್ಕರೆ ಹಾಕ್ಕೊಂಡು ಪಾಕನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ. ಹಾಗೆ ಈ ರೀತಿ ಈ ಸೈಡು ಎಣ್ಣೆ ಕೂಡ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ನಮ್ಮ ಮಣಿ ಕಾಣ್ತಾ ಇದ್ದಾಳೆ ನಿಮ್ಗೆ. ಮಣಿ ಅಂದರೆ ನಮ್ಮ ಚಿನ್ನೂನ ಅಕ್ಕ ರೀ ಫ್ರೆಂಡ್ಸ. ಎಲ್ಲ ನನ್ನ ಹಿಂದಿನ ವ್ಯೂವರ್ಸ್ಗೆ, ನನ್ನ ಸಬ್ಸ್ಕ್ರೈಬರ್ಗಂತೂ ನಮ್ಮ ಚಿನ್ನು ಅಂದರೆ ತುಂಬಾ ಫೇವ್ರೇಟ್. ಇತ್ತೀಚೆಗೆ ಅವನು ಊರಿಗೆ ಹೋಗಿರೋ ಕಾರಣ ವಿಡಿಯೋದಲ್ಲಿ ಕಾಣಿಸ್ಕೊತಾ ಇಲ್ಲ. ಅವನು ಊರಿಗೆ ಹೋಗ್ಯಾನ್ರಿ ಫ್ರೆಂಡ್ಸ, ಅವ್ರ ಅಕ್ಕ ಸುಟ್ಟಿಗೆ ಅಂತೇಳಿ ಅವ್ರ ಅಕ್ಕ ಬಂದರೆ ಅವಳು ಕೂಡ ಸ್ಕೂಲಿಗೆ ಹೋಗೋ ಸಲುವಾಗಿ ಬರಲಿಲ್ಲ ರೀ ಫ್ರೆಂಡ್ಸ. ಈಗ ಸ್ಕೂಲ್ ಸುಟ್ಟಿ ಇದಾವಂತೇಳಿ ನಮ್ಮ ನಾದಿನಿ ಮಗಳು ಕೂಡ ಬಂದಾಡ್ರಿ. ಈಗ ಜಾಮೂನ್ ಕೂಡ ನಾವು ಬೇಕಾದ ಸೈಜಿಗೆ ಮಾಡಿಕೊಂಡು ಈಗ ಎಣ್ಣೆ ಬಿಸಿ ಆದ ಕೂಡಲೇ ಜಾಮೂನ್ನ ಫ್ರೈ ಮಾಡ್ಕೊತೀನಿ ರೀ, ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ ರೀ ಫ್ರೆಂಡ್ಸ. ಇದೇನು ಜಾಮೂನ್ ರೆಸಿಪಿನ ಅಷ್ಟೊಂದೇನು ಎಲ್ಲರಿಗೂ ನಾರ್ಮಲಾಗಿ ಎಲ್ಲರೂ ಜಾಮೂನ್ ಮಾಡೇ ಮಾಡ್ತಾರೆ. ಅದ್ರ ಸಲುವಾಗಿ ಇದ್ರದ್ದು ಪೂರ್ಣ ನಾನು ನಿಮ್ಗೆ ನಾ ಯಾವ ರೀತಿ ಮಾಡಿದ್ದೇನೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು, ನೀವು ಕೂಡ ಕೆಲವೊಬ್ಬರು ಜಾಮೂನ್ ಹಿಟ್ಟು ರೆಡಿ ಮಾಡ್ಕೋ ಟೈಮ್ದಾಗ ಹಾಲನ್ನ ಹಾಕಿ ಹಿಟ್ಟನ್ನ ರೆಡಿ ಮಾಡ್ಕೋತಾರೆ ಫ್ರೆಂಡ್ಸ. ಕೆಲವೊಬ್ಬರು ನೀರಿಂದನೇ ಹಿಟ್ಟನ್ನ ನಾದ್ಕೋತಾರೆ, ಆದರೆ ನಾನು ಕೂಡ ನೀರಿಂದನೇ ಹಿಟ್ಟನ್ನ ನಾದ್ಕೊಂಡಿದ್ದೀನಿ ಫ್ರೆಂಡ್ಸ. ಹಾಲಿಂದ ಕೂಡ ನಾದ್ಕೊಂಡ್ರೆ ಸಾಫ್ಟಾಗಿ ಮೆತ್ತಗಾಗಿ ಬರ್ತಾವ್ರಿ. ಇದನ್ನು ಕೂಡ ತುಂಬಾ ಮಸ್ತಾಗಿದ್ದು, ತುಂಬಾ ಟೇಸ್ಟಿಯಾಗಿದ್ದು. ಪಾಕ್ ಕೂಡ ರೆಡಿ ಆಗ್ತಾಯಿದೆ. ಹಾಗೆ ಈ ಕಡೆ ಜಾಮೂನ್ ಕೂಡ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ. ಗೋಲ್ಡನ್ ಬ್ರೌನ್ ಕಲರ್ ಆಗೋ ತನಕ ಈ ರೀತಿ ಜಾಮೂನ್ನ ಡೀಪ್ ಫ್ರೈ ಮಾಡಿಕೊಂಡ್ರೆ ತುಂಬಾ ಮಸ್ತ್ ಬರ್ತಾವೆ. ಇದನ್ನು ಕೂಡ ನಾಳೆ ಸಲುವಾಗಿ ಇವತ್ತು ಪ್ರಿಪ್ರೇಷನ್ ಮಾಡ್ಕೋತಾ ಇರೋದ್ರಿ ಫ್ರೆಂಡ್ಸ. ಯಾಕೆ ಅನ್ನೋದು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ. ಈ ರೀತಿ ಸಾಕು ಅನಿಸುತ್ತೆ. ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ ಜಾಮೂನ್ಗೆ. ಈ ರೀತಿ ಕಲರ್ ಆದರೆ ಸಾಕು ಫ್ರೆಂಡ್ಸ. ಇದನ್ನು ನಾನೀಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಚಿಕ್ಕದಾಗಿ ಸೈಜ್ ಸ್ವಲ್ಪ ಚಿಕ್ಕದಾಗಿನೇ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ಇನ್ನೂ ಸಕ್ಕರೆ ಪಾಕಲ್ಲಿ ಹಾಕಿದ ಕೂಡಲೇ ಸಕ್ಕರೆ ಪಾಕನ ಹೀರ್ಕೊಂಡು ಇನ್ನೂ ಒಂದು ಸ್ವಲ್ಪ ದಪ್ಪಗಾಗ್ತಾವೆ. ಅದ್ರ ಸಲುವಾಗಿ ಸ್ವಲ್ಪ ಮೀಡಿಯಮ್ ಸೈಜನ್ನೇ ಮಾಡ್ಕೊಂಡಿದ್ದೀನಿ. ಹಾಗೆ ಸಕ್ಕರೆ ಪಾಕಕ್ಕೆ ಒಂದಿಷ್ಟು ಏಲಕ್ಕಿ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ರೀ ಫ್ರೆಂಡ್ಸ್. ಸ್ಕಿಪ್ ಮಾಡಿದ್ರು ಕೂಡ ಓಕೆ ರೀ, ಇದ್ದರೆ ಹಾಕೋಬೋದು, ಇಲ್ಲಾಂದ್ರೆ
ಸ್ಕಿಪ್ ಮಾಡಿದ್ರು ಕೂಡ ಓಕೆ ರೀ. ಹಾಗೆ ಈ ಸೈಡ್ ನೋಡಿರಿ ಮೂಕ್ಣಿ ಅಂದರೆ ಮಟ್ಕಿನ ಬೆಳಗ್ಗೆನೇ ನಾನು ನೀರಲ್ಲಿ ನೆನೆ ಹಾಕ್ಕೊಂಡಿದ್ದೆ ಫ್ರೆಂಡ್ಸ, ಮೊಳಕೆ ಬರಬೇಕಂತೇಳಿ ಬೆಳಗ್ಗೆನೇ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಇವತ್ತು ರಾತ್ರಿ ಅದನ್ನು ತೆಗೆದಿಟ್ಕೊಂಡ್ರೆ ಬೆಳಗ್ಗೆ ಅನ್ನೋ ಅಷ್ಟರಲ್ಲಿ ಮೊಳಕೆಗಳನ್ನು ಬಂದಿರ್ತಾವ್ರಿ. ಅದರ ಸಲುವಾಗಿ ಮುನ್ನೆಚ್ಚರಿಕೆಯಾಗಿ ಮಾಡ್ಕೊಂಡಿರುವಂಥ ಪ್ರಿಪ್ರೇಷನ್ ರೀ ಫ್ರೆಂಡ್ಸ ಇದು. ಇದಕ್ಕೆ ಜಾಮೂನ್ಕೇನು ಜಾಸ್ತಿ ಪಾಕೇನು ಅಂಟಾಗಿ ಬರೋದೇನು ಬೇಕಾಗಿಲ್ಲ ರೀ ಫ್ರೆಂಡ್ಸ, ಒಂದೆಳೆ ಪಾಕನೂ ಬೇಕಾಗಿಲ್ಲ, ಸುಮ್ಮನೆ ಸಕ್ಕರೆ ಕರಗಿದ್ರೆ ಅಷ್ಟೇ ಸಾಕು. ಈಗ ನಾನು ಕೂಡ ಆ ರೀತಿ ನೋಡ್ತಾ ಇದ್ದೀನಿ. ಒಂದು ಸ್ವಲ್ಪನೇ ಕೈಗೆ ಅಂಟು ಹತ್ತಾ ಇರಬೇಕಷ್ಟೇ. ಅತಿ ಒಂದೆಳೆ ಪಾಕ ಅಥವಾ ಎರಡೇ ಪಾಕ ತೊಗೊಂಡಿವಂದ್ರೆ ಅದು ಡ್ರೈ ಜಾಮೂನ್ಗೆ ಪಾಕ ಆಗಿಬಿಡ್ತೀವಿ ರೀ ಫ್ರೆಂಡ್ಸ. ಅದ್ರ ಸಲುವಾಗಿ ನಾನು ಜಾಸ್ತಿ ಅಷ್ಟೊಂದೇನು ತೊಗೊಳಂಗಿಲ್ಲ. ನಾರ್ಮಲ್ ನೀರು ಸಕ್ಕರೆ ಕರಗಿದ ಕೂಡಲೇ ಅದಕ್ಕೆ ನಾನೀಗ ಒಂದು ಸ್ವಲ್ಪ ಬಿಸಿ ಆರಿದ ಕೂಡಲೇ ಜಾಮೂನ್ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ ರೀ. ಟೋಟಲಿ ಇವತ್ತು 4 ಪ್ಯಾಕೆಟ್ ಜಾಮೂನ್ನ ಮಾಡ್ಕೊಂಡಾಯ್ತು ರೀ ಫ್ರೆಂಡ್ಸ. ಇದನ್ನು ಮಾಡ್ಲಿಕ್ಕೆ ನನಗೆ ಟೈಮ್ ಬೇಕಾಗಿತ್ತು 2 ರಿಂದ 2.5 ತಾಸು ಬೇಕಾಯ್ತು ರೀ ಫ್ರೆಂಡ್ಸ. ಯಾಕಂದರೆ ಜಾಮೂನ್ ಉಳ್ಳೆಗಳು ಮಾಡ್ಕೊಳ್ಳೋದು ತುಂಬಾ ಲೇಟ್ ಆಗುತ್ತೆ. ಹಾಗೆ ಡೀಪ್ ಫ್ರೈ ಮಾಡೋದು ಕೂಡ ತುಂಬಾ ಲೇಟ್ ಆಗುತ್ತೆ ರೀ ಫ್ರೆಂಡ್ಸ್. ಹಾಗೆ 2 ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ ರೀ. ಯಾಕಂದರೆ ಒಂದೇ ಪಾತ್ರೆಯಲ್ಲಿ ಪಾಕನ್ನ ಅಡ್ಜಸ್ಟ್ ಆಗಲಿಲ್ಲ ರೀ ಫ್ರೆಂಡ್ಸ್. ಅದ್ರ ಸಲುವಾಗಿ 2 ಪಾತ್ರೆಯಲ್ಲಿ ಹಾಕ್ಕೊಂಡು, ಹಾಗೆ ಈಗ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಮಂಡಾಳ ಚೂಡಾನ ಮಾಡ್ಕೊತಾ ಇದ್ದೀನಿ ರೀ. ಮಂಡಾಳ ಚುರುಮುರಿ ಚೂಡ ಅಂತಿರ್ತೀವಿ, ಮಂಡಾಳ ಚೂಡ ಅಂತಿರ್ತೀವಿ. ಅದನ್ನು ಸಾಕಷ್ಟು ಸರಿ ಮಾಡಿರೋದನ್ನು ಸೇವ್ ಮಾಡ್ಕೊಂಡಿದ್ದೀನಿ. ಆದರೆ ರೆಸಿಪಿ ನಾ ಯಾವ ರೀತಿ ಮಾಡ್ತಾಯಿದ್ದೀನಿ, ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ನ ಈ ರೀತಿ ಮಾಡಿದ್ರಂತೂ ಹೊಸ ವಿಧಾನನೇ ಅನ್ಬೋದು ರೀ. ಇದು ಸಾಕಷ್ಟು ಜನ ಕೂಡ ಮಾಡ್ತಿದ್ರು ಅಂದ್ರೆ ಕಮೆಂಟ್ ಮುಖಾಂತರ ತಿಳಿಸ್ರಿ ಫ್ರೆಂಡ್ಸ್. ನಾ ಚೂಡ ಮಾಡಬೇಕಿದ್ರೆ ಶೇಂಗಾನ ಹುರ್ಕೊಳ್ಳೋಂಗಿಲ್ಲ ರೀ ಫ್ರೆಂಡ್ಸ್. ಅಂದರೆ ಫ್ರೈ ಮಾಡ್ಕೊಲಾರ್ದೇ ಡೈರೆಕ್ಟ್ ಬಿಸಿ ಎಣ್ಣೆಲೇನ ಹಾಕೋತಾ ಇದ್ದೀನಿ. ಹಾಗೆ ಈ ಕಡೆ ನಾನು ಚೂಡಾನ ಮಾಡ್ಕೊತಾ ಇದ್ದೆ. ಹಾಗೆ ತಂಗಿ ಕೂಡ ಆ ಕಡೆ ಫ್ರಿಜ್ಜಲ್ಲಿ ಇರುವಂಥ ಕಾಯಿಪಲ್ಯನ ನೋಡ್ತಾ ಇದ್ವು. ಹಾಗೆ ಹೊರಗಡೆಯಿಂದ ಒಂದಿಷ್ಟು ಕಾಯಿಪಲ್ಯ ಕೂಡ ತೊಗೊಂಡು ಬಂದಿದ್ರು ಫ್ರೆಂಡ್ಸ್. ಅದನ್ನೆಲ್ಲ ಆರ್ಗನೈಸ್ ಮಾಡ್ತಾಯಿದ್ವು. ಸಂಜೆ ಟೈಮಲ್ಲಿ ಅಂತೂ ಇವತ್ತು ಸಂಜೆ ರೂಟೀನ ತುಂಬಾ ಬ್ಯುಸಿಯಾಗಿತ್ತು, ತುಂಬಾ ಕೆಲಸ ಇತ್ತು. ಒಂದು ಸ್ವಲ್ಪ ಶೇಂಗಾನ ಕರಿದ ಕೂಡಲೇ ಎಣ್ಣೆಯಲ್ಲಿ ಕರಿದ ನಂತರ ಆಮೇಲೆ ಅದಕ್ಕೆ ನಾನು ಕರಿಬೇವನ್ನ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಚೂಡಕ್ಕಂತೂ ಕರಿಬೇವು ಇರಲೇಬೇಕು, ಇದ್ರೇ ಅದ್ರ ಚೂಡದ್ದು ಟೇಸ್ಟ್ ಕೂಡ ಬೇರೆ ಆಗುತ್ತೆ. ಅದ್ರ ನೋಡೋಕ್ಕೆ ಕೂಡ ಲುಕ್ ಅನಿಸುತ್ತೆ ಫ್ರೆಂಡ್ಸ್. ಹಾಗೆ ಒಂದು 2 ಗಡ್ಡೆ ಬೆಳ್ಳುಳ್ಳಿನ ನಾನು ಒಂದು ಸ್ವಲ್ಪನೇ ಜಜ್ಕೊಂಡು ಅದನ್ನು ಕೂಡ ಎಣ್ಣೆಯಲ್ಲಿ ಸೇರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದನ್ನು ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಆಗೋ ತನಕ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು. ಹಾಗೆ ಈಗ ಒಂದು ಅರ್ಧ ಬೌಲ್ ಆಗುವಷ್ಟು ಪುಟಾಣಿನ ಹಾಕ್ಕೋತಾ ಇದ್ದೀನಿ ರೀ ಫ್ರೆಂಡ್ಸ್. ಪುಟಾಣಿ ನಾ ಜಾಸ್ತಿ ಚೂಡ ಮಾಡಬೇಕಾದ್ರೆ ಪುಟಾಣಿ ಯೂಸ್ ಮಾಡೋಂಗಿಲ್ಲ ರೀ. ಇವತ್ತು ನಾನು ಮಾಡ್ತಾ ಇರೋದು ನಮಗೋಸ್ಕರ ಅಲ್ಲ, ಬೇರೆಯವ್ರಿಗೋಸ್ಕರ ಮಾಡ್ತಾಯಿದ್ದೀನಿ. ಅದ್ರ ಸಲುವಾಗಿ ಅವ್ರಿಗೆ ಇಷ್ಟ ಆಗಬೇಕಂತೇಳಿ ಒಂದು ಸ್ವಲ್ಪ ಪುಟಾಣಿ ಕೂಡ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಖಾರಕ್ಕೆ ಅಂಥೇಳಿ ಅಚ್ಚ ಖಾರದ ಪೌಡ್ರನ್ನ ಹಾಕೋತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಕಲರ್ಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಪೌಡ್ರ್ ಕೂಡ ಹಾಕೋತಾ ಇದ್ದೀನಿ ರೀ ಫ್ರೆಂಡ್ಸ. ಇದಕ್ಕೆ ಒಂದು ಸ್ವಲ್ಪನೇ ನಾನು ಸಕ್ಕರೆ ಪೌಡ್ರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸಕ್ಕರೆ ಪೌಡ್ರ್ ಇಲ್ಲ ಅಂದರೂ ಕೂಡ ಸಕ್ಕರೆ ಕೂಡ ಒಂದು ಸ್ವಲ್ಪ ಆ್ಯಡ್ ಮಾಡಿಕೊಂಡ್ರೆ ಚೂಡ ಮಾತ್ರ ಭಾರಿ ಮಸ್ತ್ ಬರ್ತಾವ್ರಿ. ಟೇಸ್ಟ್ ಮಾತ್ರ ಭಾರಿ ಮಸ್ತ್ ಆಗುತ್ತೆ ರೀ ಫ್ರೆಂಡ್ಸ. ಇದು ಒಗ್ಗರಣೆ ಹಾಕೋ ಟೈಮ್ದಲ್ಲೇ ಚೂಡದ್ದು ಸ್ಮೆಲ್ಲು ತುಂಬಾ ಮಸ್ತ್ ಬರ್ತಾಯಿತ್ತು. ಈ ರೀತಿ ಒಗ್ಗರಣೆನ ಹಾಕ್ಕೊಂಡು ಈಗ ನಾನು ಚುರುಮುರಿ ಚೂಡ ರೀ. ಇದು ಮಹಾರಾಷ್ಟ್ರದೊಳಗೆ ಈ ರೀತಿ ಚುರುಮುರಿ ಸಿಗಂಗಿಲ್ಲ ರೀ ಫ್ರೆಂಡ್ಸ, ಮಂಡಾಳ ಸಿಗಂಗಿಲ್ಲ. ನಮ್ಮ ಗುಲ್ಬರ್ಗ ಸೈಡು ಮಂಡಾಳ ಅಂತೀವಿ, ನಮ್ಮ ಬಿಜಾಪುರ ಸೈಡು ಚುರುಮುರಿ ಅಂತೀವಿ. ಈ ರೀತಿ ಫೈನಲಾಗಿ ಚೂಡಾನ ಮಾಡ್ಕೊಂಡ್ರೆ ಫ್ರೆಂಡ್ಸ. ಕಾಣಿಸ್ತಾ ಇರ್ಬೋದು ನನ್ನ ಮೈ ಅಂತೂ ಫುಲ್ ಸ್ವೆಟ್, ಅಂದರೆ ಕಟ್ ನೀರನ್ನ ಬಿಟ್ಟಿತ್ತು. ಯಾಕಂದರೆ ತುಂಬಾ ದಗಿ ಇತ್ತು, ತುಂಬಾ ಬಿಸಿಲಿರೋ ಕಾರಣ. ಟೇಸ್ಟ್ ನೋಡಿ ಬೈಬೇಡ ಉಪ್ಪು ಖಾರ ಬರೋಬರಾಗಿದೆ. ಉಪ್ಪು ಬರೋಬರಾಗಿದೆ. ದೇವ್ಸ ಮಾಡಿದ್ರೆ ನಮ್ಮ ಕಟ್ನೆ ಹಂಗಾಗಿದೆ. ಆಯ್ತು ಹಂಡಿಗೆ ಹತ್ತಿಗೆ ತೋರಿಸ್ತೀನಿ. ಉಪ್ಪಾಗಿಲ್ಲ ಕಲರ್ ನೋಡ್ರಿ ಈಗ ಹಂಗಾಗಿ ಫ್ರೆಂಡ್ಸ್ ಮಸ್ತ್ ಬಂದ ಕಲರ್. ಆದ್ರೆ ಲೈಟಿಂಗ್ ಸ್ವಲ್ಪ ಪ್ರಾಬ್ಲಮ್ ಲೈಟಿನ ಸಂಬಂಧ. ನೀವು ಮಾಡಿದ್ದು ಮಸ್ತ್. ನಾವು ಮಾಡಿದ್ದು ಮಸ್ತ್. ನನಗೆ ಎರಡೇ ಕೈ ಇರೋದು
ಮತ್ತು ಎಕ್ಸ್ಟ್ರಾ ಅಡುಗೆ ಮಾಡಿ ಕೈಯಲ್ಲಿ ರುಚಿ ಬೇರೆ. ನನ್ನ ತಂಗಿ ನನ್ನ ಕೈ ಮೇಗಿನ ಸೋಡಾ ಭಾಳ ಇಷ್ಟ ರೀ ಫ್ರೆಂಡ್ಸ್. ಅದಕ್ಕೆ ನೀವು ಮಾಡಿದ ಸೋಡಾ ಮಸ್ತ್ ಆಗಿರ್ತಾವ ಅಂತ ಹೇಳ್ತಾ ವಾಯ್ಸ್ ಏಟ್ ಬರ್ತಾ ಏಟಿಲ್ಲ ಗೊತ್ತಿಲ್ಲ. ಸ್ವಲ್ಪ ಸಣ್ಣ ಬಂದಿರಬೇಕು. ನಾನು ಮೈ ಕಟ್ನೀರು ನನ್ನ ತಂಗಿ ಅಡುಗೆ ಮಾಡ್ಲಾತಾಡ್ರಿ. ಈಗ ನಾ ಮಾಡಿರೋ ಅನ್ನಕ್ಕೆ ಏನು ಕಮಾತ ಉಪ್ಪು ಕಮಾತ್ರಿ. ನನಗೆ ಅನ್ನ ಒಂದೇ ಮಾಡ್ಲಕ್ಕೆ ಬರಲ್ಲ. ಕಾಮಿಡಿ ಅಲ್ರಿ, ನಿಜ. ನಂಗೆ ಅನ್ನನೇ ಮಾಡ್ಲಕ್ಕೆ ಬರಲ್ಲ. ಒಳಗೊಂದು ಸರಿ ಅನ್ನ ಉಪ್ಪು ಹಾಕ್ಲಾರ್ದಾರೆ ಮಾಡಿರ್ತೀನಿ. ಇದಕ್ಕಂದ್ರೆ ಕಮ್ಮಿ ಹಾಕಿದ್ರೆ ಅನ್ನ ಮಾಡಿರ್ತೀನಿ. ನಮ್ಮ ತಂಗಿ ಅದು ಪರ್ಫೆಕ್ಟ್ ಅನ್ನ ಮಾಡ್ಲಿಕ್ಕೆ ಬರಲ್ಲ. ಹಾಂ ಏನು ಒಳಗಡೆ ಹೋಗ್ತಾರೆ ನಿಜ ಸೋದ ಇದು ಚಾಲು ಮಾಡೋಣ. ಈಗ ಹಿಟ್ಟಿಲ್ಲ ಯಾಕ ಸೌಂಡ ಸೌಂಡ್ ಅಲರ್ಜಿ ಮತ್ತೇನು ಹಿಟ್ಟಲ್ಲಿ ತರಬೇಕು. ಗಿರಣಿ ಕಳ್ಸಮ್ಮ. ಹಿಟ್ಟು ಬೀಸ್ಬೇಕ್ರಿ ಫ್ರೆಂಡ್ಸ್. ಈಗ ದಪಾಟಿ ಹಿಟ್ಟು ಬೀಸ್ತೀನಿ ರೀ. ಈಗೆಲ್ಲ ವಿಡಿಯೋ ನೀವು ನೆಕ್ಸ್ಟ್ ನಾಳೆ ಹೆಂಗೆ ಮಾಡಿ ಅಂತ ನೋಡ್ಬೇಕಂದ್ರೆ ನೆಕ್ಸ್ಟಿನ ವಿಡಿಯೋ ನಾಳೆ ವಿಡಿಯೋ ನೋಡ್ಬೇಕು. ಅಂದ್ರೆ ನಾ ದಪಾಟಿ ಹಂಗೆ ಮಾಡೀನಿ, ಏನೇನು ಬುತ್ತಿ ತೊಗೊಂಡು ಎಲ್ಲಿಗೆ ಹೋದೆವು, ಯಾರ ಮನೆಗೆ ಹೋದೆವು, ಯಾರಿಗೆ ಮಾತಾಡ್ಸ್ಲಕ್ಕೆ ಹೋದೆವು ಅನ್ನೋದನ್ನು ನಿಮ್ಗೆ ಅಪ್ಡೇಟ್ ಬೇಕು ಅಂದ್ರೆ ನಾಳಿನ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ. ಇವತ್ತಿನ ವಿಡಿಯೋದೊಳಗೆ ಇಷ್ಟು ತಯಾರಿ ಆಗೋದು. ನಾಳಿನ ವಿಡಿಯೋದೊಳಗೆ ಅದ್ರ ಪ್ರೊಸೀಜರ್ಗಳು ಹೆಂಗೆ ಮಾಡೀನಿ ಅನ್ನೋದು. ಕಿಚನ್ ನೋಡ್ರಿ, ಭಾಳ ಮಂದಿ ಕಮೆಂಟ್ ಹಾಕ್ತಾರೆ ಆ ಕಡೆ ಕಿಚನ್ ಕ್ಲೀನ್ ಇಡ್ತೀರಿ ಅಂತೇಳಿ. ನಮ್ಮ ಕಿಚನ್ ಹೆಸರು ನೋಡ್ರಿ, ನಮ್ಮದು ಹಂಗೆ ಇದೆ. ಇಲ್ಲಿ ಜಾಗಿಲ್ಲ. ಮಾವಿನಕಾಯಿ ಶಿಕರ್ಣಿ, ಚಪಾತಿ, ಅನ್ನ, ಸಾಂಬಾರು. ರಾತ್ರಿ ಊಟ ಕಡೆಗೆ ಅನ್ನ ಸ್ಟಾರ್ಟ್ ಅದ. ಶಿಕರ್ಣಿ ಚಪಾತಿ ಮಾಡ್ಬೇಕು. ಇನ್ನು ಯಾರ್ಯಾರೆಲ್ಲ ವರ್ಷದ ಮೊದಲ ಶಿಕರ್ಣಿ ತಿಂದಿರು ಅಥವಾ ಇನ್ನೂ ತಿಂದಿರು ಮೊಬೈಲ್ ಬೋಸಿರ್ತೀನಿ. ದಪಾಟಿ ಹಿಟ್ಟನ್ನ ರೆಡಿ ಮಾಡ್ಕೋತಾ ಇದ್ದೀನಿ ರೀ. ದಪಾಟಿ ಹಿಟ್ಟಿಗೆ ನಾನು 3 ಗ್ಲಾಸ್ ಆಗುವಷ್ಟು ಜೋಳನ ಗಿರಣಿ ಒಳಗೆ ಹಾಕ್ಕೊಂಡಿದ್ದೀನಿ ರೀ. ಅದಕ್ಕೆ 1 ಗ್ಲಾಸ್ ಆಗುವಷ್ಟು ಅಕ್ಕಿ, ಹಾಗೆ ಅಕ್ಕಿ ಅರ್ಧ ಭಾಗ ಆಗುವಷ್ಟು ಕಡಲೆಬೇಳೆ ಅರ್ಧ ಭಾಗ ಆಗುವಷ್ಟು ಉದ್ದಿನಬೇಳೆ, ಹಾಗೆ ಒಂದು ಸ್ವಲ್ಪನೇ ಕೊತ್ತಂಬರಿ ಬೀಜ, ಸ್ವಲ್ಪ ಅಜವಾನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ. ಈ ಗಿರಣಿ ಒಳಗೆ 3 ಗ್ಲಾಸ್ ಆಗುವಷ್ಟು ಜೋಳನ ಸೇರಿಸ್ಕೊಂಡಿದ್ದೀನಿ. ಅದಕ್ಕೆ ನಾನು ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ. ಮನೆಯೊಳಗೇ ಗಿರಣಿ ಇರೋ ಕಾರಣ ನಮ್ಗೆ ಯಾವಾಗ ಏನು ಬೇಕಾಗುತ್ತೋ ಯಾವ ಹಿಟ್ಟು ರೆಡಿ ಮಾಡ್ಕೋಬೇಕು ಆ ಹಿಟ್ಟು ರೆಡಿ ಮಾಡ್ಕೋಬೋದು ನೋಡ್ರಿ. ತುಂಬಾ ಅನುಕೂಲ ಆಗುತ್ತೆ ಈ ರೀತಿ. ಒಂದು 4 ರಿಂದ 5 ಜನ ಇದ್ದರು ಅಂದ್ರೆ ಉಪಯೋಗ ಆಗುವಂಥ ಒಂದು ಹಿಟ್ಟಿನ ಗಿರಣಿನ ಸ್ಟಾರ್ಟ್ ಮಾಡ್ಕೊಂಡು ಕೇಳಿಸ್ತಾ ಇರ್ಬೋದು. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ದಪಾಟಿ ಹಿಟ್ಟು ಕೂಡ ರೆಡಿ ಆಗ್ತಾ ಇದ್ದಾರೆ ಫ್ರೆಂಡ್ಸ. ಸಾಕಷ್ಟು ಜನ ಇದೇ ರೀತಿನೇ ಸೇಮ್ ಮಾಡ್ತಾರೆ, ಇದೇ ಪ್ರೊಸೀಜರಲ್ಲಿ ಹಿಟ್ಟು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಕೂಡ ಯಾವ ರೀತಿ ಹಿಟ್ಟನ್ನ ರೆಡಿ ಮಾಡ್ಕೋತೀರೋ ಅಥವಾ ಇದೇ ರೀತಿನ ಮಾಡ್ಕೋತೀರೋ ಅನ್ನೋದು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ. ಯಾಕಂದರೆ ನನಗೂ ಕೂಡ ನಾವೆಷ್ಟೇ ನಮ್ಗೆ ಗೊತ್ತಿದ್ರು ಕೂಡ ಇನ್ನೊಂದು ವಿಷಯಗಳು, ಕೆಲವೊಂದಿಷ್ಟು ವಿಷಯಗಳು ಬೇರೆಯವರಿಂದ ಕಲಿಯೋದು ಕೂಡ ತುಂಬಾ ಇರುತ್ತೆ. ನಾನು ನಾರ್ಮಲಾಗಿ ಮಾಡ್ಕೊಳ್ಳೋದು ಇದೇ ರೀತಿನೇ. ಅಕಸ್ಮಾತ್ ಈ ಮನೆಯೊಳಗೆ ಗಿರಣಿ ಇರಲಿಲ್ಲ, ಅರ್ಜೆಂಟಾಗಿ ನಮ್ಗೆ ಮಾಡಬೇಕಿದ್ರೆ ಮನೆಯೊಳಗೆ ಅಕ್ಕಿ ಹಿಟ್ಟು ಕೂಡ ಇದ್ದೇ ಇರುತ್ತೆ, ಹಾಗೆ ಕಡಲೆ ಹಿಟ್ಟು ಕೂಡ ಇದ್ದೇ ಇರುತ್ತೆ ಫ್ರೆಂಡ್ಸ. ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಒಂದು ಸ್ವಲ್ಪ ಜೋಳದ ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ಹಾಕಿ ದಪಾಟಿ ಕೂಡ ರೆಡಿ ಮಾಡ್ಕೋಬೋದು ಫ್ರೆಂಡ್ಸ. ಆದರೆ ಮನೆಯೊಳಗೇ ಗಿರಣಿ ಇತ್ತು ಅಂತೇಳಿ ಒಂದು ಸ್ವಲ್ಪ ಈ ರೀತಿ ಹಿಟ್ಟು ರೆಡಿ ಮಾಡಿಕೊಂಡು ಮಾಡೋದ್ರಿಂದ ಒಂದು ಸ್ವಲ್ಪ ಅದ್ರ ಫ್ಲೇವರು ಮಸ್ತ್ ಬರ್ತದೆ ಫ್ರೆಂಡ್ಸ. ಅದ್ರ ಸಲುವಾಗಿ ನಾನು ಹಿಟ್ಟನ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಇದು ಇವತ್ತೇ ಸಂಜೆ ಅಡುಗೆ ಮಾಡೋಕ್ಲಕ್ಕಂತರೂ ಅಲ್ರಿ ಫ್ರೆಂಡ್ಸ. ಇದು ನಾಳೆ ಪ್ರಿಪ್ರೇಷನ್ಗೋಸ್ಕರ ಇವತ್ತು ರೆಡಿ ಮಾಡ್ಕೋತಾ ಇರುವಂಥ ಮುನ್ನೆಚ್ಚರಿಕೆಯ ಕೆಲಸಗಳು ರೀ ಫ್ರೆಂಡ್ಸ್. ಯಾಕಂದರೆ ಬೆಳಗ್ಗೆ ಎದ್ದ ಕೂಡಲೇ ನಾವು ಕೆಲಸ ಮಾಡಬೇಕಾದ್ರೆ ಎಲ್ಲ ಹಿಟ್ಟು ರೆಡಿ ಇತ್ತು ಅಂದರೆ ಅರ್ಜೆಂಟಲ್ಲಿ ನಾವು ಎಲ್ಲ ಅಡುಗೆಗಳನ್ನು ಮಾಡ್ಕೋಬೋದು ಅಂತೇಳಿ ಇವತ್ತೇ ಮಾಡ್ಕೋತಾ ಇದ್ರಿ. ಹಾಗೆ ಚೋಡ ಕೂಡ ಮಾಡ್ಕೊಂಡೇವ್ರಿ. ನಮ್ಮ ಉತ್ತರ ಕರ್ನಾಟಕದ ಸೈಡ್ ಅಂತೂ ನಾರ್ಮಲಾಗಿ ಇದೇ ರೀತಿಯೇ ಸೇಮ್ ಪ್ರೊಸೀಜರಲ್ಲೇ ಚೋಡ ಮಾಡೋದು. ಕೆಲವೊಬ್ಬರು ಶೇಂಗಾನ ಮೊದಲಿಗೆ ಬಿಸಿ ಮಾಡ್ಕೊಂಡ್ರೆ ಶೇಂಗಾನ ಹುರ್ಕೊಂಡು ಆ ನಂತರ ಚೋಡ ಮಾಡ್ತಾರೆ ಫ್ರೆಂಡ್ಸ. ನನಗೇನೋ ಗೊತ್ತಿಲ್ಲ, ನಾನು ಕೂಡ ಮೊದಲು ಅದೇ ರೀತಿಯೇ ಮಾಡ್ತಾಯಿದ್ದೆ. ಆದರೆ ಇತ್ತೀಚೆಗೆ ನನಗೆ ಒಂದು ಸ್ವಲ್ಪ ಚೋಡ ಡೈರೆಕ್ಟ್ ಶೇಂಗಾನ ಎಣ್ಣೆ ಒಳಗೆ ಫ್ರೈ ಮಾಡಿಕೊಂಡ್ರೆ ಅದರ ಕ್ರಿಸ್ಪಿನೆಸ್ಸು, ಅದರ ಕಡಕ್ ಅನ್ನುವಂಥ ಶೇಂಗಾದ ಇದನ್ನು ನನಗೆ ಇಷ್ಟ ಆಗ್ತಾಯಿದ್ರೆ ಫ್ರೆಂಡ್ಸ್. ಅದ್ರ ಸಲುವಾಗಿ ಈ ರೀತಿ ಮಾಡ್ತಾಯಿದ್ದೀನಿ ನಾನು. ಹಾಗೆ ನನ್ನ ಮಗನಿಗೆ ವಿಡಿಯೋ ಸ್ಟಾರ್ಟ್ ಇರೋದು ಗೊತ್ತಿರಲಿಲ್ಲ ರೀ ಫ್ರೆಂಡ್ಸ್. ಯಾಕಂದರೆ ನನ್ನ ಮಕ್ಕಳಿಗೆ ಮೊಬೈಲ್ ಮುಂದೆ ಅಥವಾ ವಿಡಿಯೋದ ಮುಂದೆ ಬರೋದಂದ್ರೇ ಅವರಿಗೆ ಇಷ್ಟ ಆಗಂಗಿಲ್ಲ ರೀ ಫ್ರೆಂಡ್ಸ. ಕೆಲವೊಂದು ಮಕ್ಕಳು ಇದೇ ರೀತಿಯೇ ಇರ್ತಾರಂತ ಅಂದ್ಕೊಂಡಿದ್ದೀನಿ. ಈಗಿನ ಜನ್ರೇಷನ್ ಒಳಗೆ ಈಗಿನ ಮಕ್ಕಳಂತೂ ಸೋಷಿಯಲ್ ಮೀಡಿಯಾದೊಳಗೆ ತುಂಬಾ ಇಂಟ್ರೆಸ್ಟ್ ತೋರಿಸ್ತಾರೆ. ಆದರೆ ನನ್ನ ಮಕ್ಕಳು ನೋಡ್ತಿರ್ತಾರೆ, ಬೇರೆಯವ್ರ ವಿಡಿಯೋಸ್ನ ನೋಡ್ತಿರ್ತಾರೆ. ಆದ್ರೆ
ತಾವು ಮಾತ್ರ ವಿಡಿಯೋ ಒಳಗೆ ಬರ್ಲಿಕ್ಕೆ ಇಷ್ಟಪಡಂಗಿಲ್ಲ ರೀ ಫ್ರೆಂಡ್ಸ. ಕಾಣಿಸ್ತಾ ಇರ್ಬೋದು, ಅನ್ಕೋಬೋದು ಅಕ್ಕ ನೀನು ಒಬ್ಬಳದೇ ವಿಡಿಯೋನ ಮಾಡ್ತೀರಿ, ನೀವು ನಿಮ್ಮ ಫ್ಯಾಮ್ಲಿ ಒಳಗೆ ಎಲ್ಲ ಮೆಂಬರ್ಸದನ್ನ ಯಾಕೆ ತೊಗೊಳಂಗಿಲ್ಲ ಅಂತ ನಿಮ್ಮೊಳಗೆ ಪ್ರಶ್ನೆಗಳು ಬಂದಿರ್ಬೋದು ರೀ ಫ್ರೆಂಡ್ಸ. ನಮ್ಮ ಫ್ಯಾಮ್ಲಿ ಒಳಗೆ ಅಷ್ಟೊಂದು ಯಾರು ವಿಡಿಯೋದ ಮುಂದೆ ಬರ್ಲಿಕ್ಕೆ ಇಷ್ಟಪಡಂಗಿಲ್ಲ. ಅವ್ರಿಗೆ ಒತ್ತಾಯಪೂರ್ವಕವಾಗಿ ನನ್ನ ಮಕ್ಕಳಿಗೆ ನಾನು ಒತ್ತಾಯಪೂರ್ವಕವಾಗಿ ವಿಡಿಯೋದೊಳಗೆ ತೊಗೊಳಂಗಿಲ್ಲ ರೀ. ಹಿಂಗೆ ಮೊಬೈಲ್ ಸ್ಟಾರ್ಟ್ ಇರುವಾಗ ಅವ್ರು ಕಿಚನ್ದೊಳಗೆ ಬಂದರು ಅಂದ್ರೆ ಅವರು ವಿಡಿಯೋದೊಳಗೆ ಕಾಣಿಸ್ಕೊಂಡಿರ್ತಾರೆ. ಎಲ್ಲರಿಗೆ ಚೋಡಾನ ಬಿಸಿ ಚೋಡ ತಿಂತೀವಿ ಅಂದ್ರೆ ಫ್ರೆಂಡ್ಸ ಎಲ್ಲರೂ ಕೂಡ ಚೋಡಾನ ಕೊಡ್ತಾ ಇದ್ದೆ. ಹಾಗೆ ತಂಗಿ ಕೂಡ ಬಾಂಡೆಗಳನ್ನು ತೊಳ್ಕೊತಾ ಇದ್ದು, ನಂದು ಕೂಡ ಒಂದಿಷ್ಟು ಕಾಯಿಪಲ್ಯನ ತೊಗೊಂಡು ಬಂದಿದ್ದು ಅದೆಲ್ಲ ಆರ್ಗನೈಸ್ನ ಮಾಡ್ಕೊತಾ ಇದ್ದೆವು. ನಮ್ಮ ಸಂಜೆ ರೂಟೀನ್ ನಂತರ 5 ಗಂಟೆಗೆ ಸ್ಟಾರ್ಟ್ ಆಗಿದ್ದು ಸಂಜೆ 9:30 ತನಕ ನಮ್ಮ ರೂಟೀನ್ ಸ್ಟಾರ್ಟ್ ಇತ್ತು ಫ್ರೆಂಡ್ಸ್. ಮೊಸರು ಚೆಲ್ಕ ನೋಡಿ ಈ ಮಾಡೋ ಕೆಲಸನೇ ಇದೆ. ಹೆಂಗೆ ಮಾಡ್ಲತ್ತಿ ಹೇಳ್ಬಾನ. ಅದೇ ಅಕ್ಕಿ ಹೆಂಗೆ ನೀರು ಹೆಂಗಿರ್ಬೇಕು. ಈಗೇನು ಹಾಕ್ಲತ್ತಿ ಬಾನ? ಈಗ ಮಾಡೋದ ಮುಂಜಾನೆ ಮಾಡೋದು? ನಮ್ಮ ತಂಗಿ ಮಾಡ್ಲಾತ್ತೋಡ್ರಿ ಫ್ರೆಂಡ್ಸ ಹುಳಿಬಾನ್, ಅಕ್ಕಿ ಹುಳಿಬಾನ್ ಮಾಡ್ಕೊತ. ನೀರು ಒಂದು ಸ್ವಲ್ಪ ಉಗುರು ಬೆಚ್ಚ ನೀರು ತೊಗೊಂಡು ಅದಕ್ಕೊಂದು ಗ್ಲಾಸ್ ಅಕ್ಕಿನ ಹಾಕ್ಕೊಂಡಿವ್ರಿ. ಅದು ಬೆಳಗ್ಗೆ ಮಾಡ್ಬೇಕ್ರಿ ಫ್ರೆಂಡ್ಸ. ಕುಕ್ಕರ್ನಾಗೆ ಯಾಕೆ ಹುಳಿ ಒಯ್ಲಕತ್ತೀವಿ ಅಂದ್ರೆ ಮತ್ತೆ ಬೆಳಗ್ಗೆ ಅದ್ರಾಗೆ ಮಾಡೋದಿರ್ತಂತೇಳಿ ಕುಕ್ಕರ್ನಾಗ ಕ್ಲೋಸ್ ಮಾಡಿ ಇಟ್ಕೊಂಡಿರ್ತೈತಿ. ಕುಕ್ಕರ್ನಾಗೆ ಹುಳಿ ಒಯ್ಯಕತ್ತಿತ್ತು. ಈ ರೀತಿ ಒಂದು ಸ್ವಲ್ಪನೇ ಮೊಸರು ಅಥವಾ ಮಜ್ಜಿಗೆ ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು. ಹುಳಿ ಒಯ್ಯೋದಂದ್ರೆ ಹಿಂಗೆ ಮಾಡ್ಬೇಕತಿ. ಯಾರಿಗೆ ಸಿಟ್ಟು ಜಾಸ್ತಿ ಇರ್ತದ ಅವ್ರು ಈ ರೀತಿ ಹಿಂಗೆ ಮಾಡ್ಬೇಕತಿ 3 ಸಾರಿ. ಹಿಂಗೆ 3 ಸಾರಿ ಮಾಡಿದಾಗ ಹುಳಿ ತಂಪಿನ ದಿನ ಇದ್ದಾಗ ಜಲ್ದಿ ಹುಳಿ ಬರ್ಲತ್ತ ಹೇಳ್ತಾರಲ್ಲ, ಆ ಟೈಮ್ದಾಗ ಹಿಂಗೆ 3 ಸಾರಿ ಯಾರಿಗೆ ಜಾಸ್ತಿ ನನ್ನ ಮಗ ಹಂಗೆ ನಡಬರ್ಕ್ ಬರೋನೆ. ಸೋಡಾ ನಿಂಬಿಕಾಯಿ ಬೇರೆ ಡಬ್ಬೆನೂ ಹಾಕೋಲ್ಲ. ಯಾರು ವಿಡಿಯೋ ಮಾಡ್ಲಕ್ಕೆ ಹಾಕೊಂಡ? ಸೋಡಾ ನಾ ವಿಡಿಯೋ ಚಿಕನ್ ತಿಲ್ಲಕ್ ತೊಗೊಂಡಾಳ, ಬಿಟ್ಕೇಸಿ ಹುಳಿ ಒಯ್ತೀನಂತೆ ಹುಳಿ ಒಯ್ಲಾಗತ್ತು. ಬಾನ ಹೆಂಗದ ನೋಡ್ರಿ ನನ್ನ ಮಗಂದು ಕಟಿಂಗ್. ಹಾಕ್ ಈಗ ಚೋಡಾ ತಿತ್ತೀರಿ ಫ್ರೆಂಡ್ಸ. ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ಕೋತೀರಿ. ಮತ್ತೆ ಮುಂದಿನ ಲಾಗ್ನೊಳಗೆ ನಾಳೆಗೆ ಏನೇನು ಸ್ಪೆಷಲ್ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿಗಳು ರೆಡಿ ಆಗ್ತಾವೆ. ವಿಡಿಯೋನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ರಿ, ಸಪೋರ್ಟ್ ಮಾಡಿರಿ. ಇದೇ ರೀತಿ ಇವತ್ತಿನ ಲಾಗು ಇಲ್ಲಿಗೆ ಎಂಡ್ ಮಾಡ್ಕೋತಾ ಇದ್ದೀನಿ. ಧನ್ಯವಾದಗಳು ಫ್ರೆಂಡ್ಸ್. ನಮ್ಮ ತಂಗಿ ಚೋಡ ಹಾಕೊಳತ್ತಾಡ್ರಿ. ಇಬ್ಬರು ಕೂಡ ಚೋಡ ತಿತ್ತೀವಿ. ಈಗ ಹೊರಗಡೆ ನಡೆದಿದ್ರಿ ಎಲ್ರದ್ದು ಚೋಡದ ಪಾರ್ಟಿ. ಈಗ ನಮ್ಮ ಪಾರ್ಟಿ ಆಲ್ರೆಡಿ ಟೈಮ ಎಷ್ಟಾಯ್ತು ಈಗ? ಹಾಂ 8:30 ಆಗಿದ್ರಿ ಟೈಮು. ಊಟ 10ಕ್ಕೆ ಮಾಡ್ತಾರೆ. ಎಷ್ಟಕ್ಕೆ ಮಾಡ್ತಾರೆ? ಸಾಕು ಇವು ಹಾಕೊಳತ್ತೀನಿ. ಬರೀ ಚೋಡ ತಿಂದೆ ಮುಗಿಸಮೇನು? ಹಾಂ ಯಾಕ ಬಿಸಿ ಇರುವಾಗಿನ ಚೋಡ ಇಷ್ಟ ರೀ ನಮ್ಮ ತಂಗಿಗೆ. ಅದಕ್ಕೆ ನಾಳೆ ಹೊಳ್ಳಿ ನೋಡ್ತೀವಿಲ್ಲ, ಇವತ್ತೇ ತಿಂದ್ಬಿಡಮ್ ಹೊಡೆ ತುಂಬಲ್ಲ ಆತ.